ಕದ್ದಿದ್ದೀರಾ ಅಂತ ಮಾತ್ರ ಹೇಳ್ಬೇಡಿ. ಯಾವ್ದಕ್ಕೆ ಅಂದಾಗೆ ಅಲ್ಲೇ ಎಲ್ಲರೂ ಇಟ್ಟಿರ್ತೀರಾ. ಇನ್ನೊಂದ್ಕಿತ್ತ ಹೋಗಿ ಸರಿಯಾಗಿ ಹುಡುಕ್ರವ, ಸಿಗ್ತದೆ. ನೋಡಮ್ಮ ಮಾಲಾ, ನೀನ್ ಒಡವೆನ ಎಲ್ಲಿ ಇಟ್ಟಿದ್ಯಾ ಅಂತ ಸರಿಯಾಗಿ ಹುಡುಕು. ಸುಮ್ನೆ ಸಿಕ್ತೋರ್ ಮೇಲೆಲ್ಲ ಆಪಾದನೆ ಹೊರಿಸ್ಬೇಡ ಇಲ್ಲಿ. ನಾನೇನ್ ಸುಮ್ನೆ ಮಾತಾಡ್ತಾ ಇಲ್ಲ, ಒಡವೆ ಕಳ್ಕೊಂಡಿರೋದಕ್ಕೆ ಮಾತಾಡ್ತಾ ಇರೋದು. ಅತ್ತೆ, ಮಾತಾಡ್ಬೇಕಾದ್ರೆ ಪ್ರಜ್ಞೆ ಇರ್ಲಿ. ಅವ್ರು ನಮ್ಮ ತಂದೆ, ಮರ್ಯಾದೆ ಕೊಟ್ಟು ಮಾತಾಡಿ. ಪ್ರಜ್ಞೆ ಇಟ್ಕೊಂಡೆ ಮಾತಾಡ್ತಾ ಇದ್ದೀನಿ. ನಾನು ಒಡವೆ ಕಳ್ಕೊಂಡಿದ್ದೀನಿ, ಅದಕ್ಕೆ ಮಾತಾಡ್ತಿದ್ದೀನಿ. ನನ್ನ ನೋವು ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಲ್ವಾ? ನೀನ್ ಬರೀ ಹುಡುಗಿ ಮನೆ ಕಡೆಯವ್ರಿಗೆ ಮಾತ್ರ ಸಪೋರ್ಟ್ ಮಾಡು. ಏನು ಹುಡುಗಿ ಮನೆಯವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ? ನೀವೇ ಏನೇನೋ ಮಾತಾಡ್ತಾ ಇದ್ದೀರಾ. ಯಾರ ಮೇಲೆ ಡೌಟ್ ಪಡ್ಬಿಡಿ, ಸರಿಯಾಗಿ ಹುಡುಕ್ ನೋಡೋಣ ಅಂತಿದ್ದಾರೆ ಅವರಷ್ಟೇ. ಅದನ್ನ ಅರ್ಥ ಮಾಡ್ಕೊಳ್ಳದೆ ನೀವೇ ಏನೇನೋ ಮಾತಾಡ್ತಿದ್ದೀರಾ. ನಾನ್ ಸರಿಯಾಗಿ ಮಾತಾಡ್ತಿದ್ದೀನಿ ಕಣೋ. ಅದ್ಕೆ ಅಳಿಂದ್ರೆ ದಯವಿಟ್ಟು ನೀವು ಜಗಳ ಮಾಡಬೇಡಿ. ಒಡವೆ ಎಲ್ಲೂ ಹೋಗಿರೋದಿಲ್ಲ, ಇಲ್ಲೇ ಎಲ್ಲರೂ ಇರುತ್ತೆ. ಹುಡ್ಕಿದ್ರೆ ಖಂಡಿತ ಸಿಗುತ್ತೆ. ಅಲ್ಲ ರೀ, ಹುಡ್ಕಣ ಅಂತ ಹೇಳ್ತಿದ್ದೀರಾ. ನಾನು ಚೆನ್ನಾಗೆ ಹುಡುಕ್ದೆ. ಅದು ರೂಮಲ್ಲಿ ಇದೆಯಲ್ಲ ಕಬೋರ್ಡ್ ಅಲ್ಲಿ ಹುಡುಕ್ದೆ. ಅಲ್ಲೇ ಕಸದ ಬುಟ್ಟಿಲು ಹುಡುಕ್ದೆ. ಎಲ್ಲಿ ಹುಡುಕಿದ್ರು ನನ್ ಡೈಮಂಡ್ ನೆಕ್ಲೆಸ್ ಸಿಗ್ತಾ ಇಲ್ಲ. ಈಗ ನಾನು ಹುಡುಕ್ಬೇಕಾಗಿರೋದು ರೂಮಲ್ಲ, ಇಲ್ಲೆಲ್ಲಾರ ಬ್ಯಾಗಲ್ಲೂ ಚೆಕ್ ಮಾಡ್ಬೇಕು. ಮಾಲಾ, ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ. ಒಂದ್ ನಿಮಿಷ. ನಿಮ್ ನೆಕ್ಲೆಸ್ ಯಾರು ಕದ್ದಿರಲ್ಲ, ಇಲ್ಲೇ ಎಲ್ಲೋ ಇರುತ್ತೆ. ಎಲ್ಲರೂ ಸೇರಿ ಹುಡ್ಕೋಣ, ಖಂಡಿತ ಸಿಗುತ್ತೆ. ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ಆ ನೆಕ್ಲೆಸ್ನ ನಾನೇ ನಿಮಗೆ ಕೊಡಿಸ್ತೀನಿ. ಅದನ್ನ ಬಿಟ್ಬಿಟ್ಟು ಮದ್ವೆ ಮನೆಯಲ್ಲಿ ಪೊಲೀಸ್ ಕಂಪ್ಲೇಂಟ್ ಅಂತೆಲ್ಲ ಮಾತಾಡ್ಬೇಡಿ. ಸರ್, ನೀವ್ಯಾಕೆ ಜವಾಬ್ದಾರಿ ತಗೋತಿದ್ದೀರಾ? ಅಲ್ಲ ಮೈನಾ, ಆಫ್ಟರ್ ಆಲ್ ಒಂದು ನೆಕ್ಲೆಸ್ಗೋಸ್ಕರ ಮದ್ವೆ ಮನೇಲಿ ಪ್ರಾಬ್ಲಮ್ ಆಗ್ಬೇಕಾ? ನೋಡಿ, ಎಲ್ಲ ಕಡೆ ಹುಡ್ಕೋಣ. ಐ ಆಮ್ ಶೋರ್ ಆ ನೆಕ್ಲೆಸ್ ಇಲ್ಲೇ ಎಲ್ಲೋ ಇರುತ್ತೆ. ಹಾಗೂ ಒಂದ್ ವೇಳೆ ಸಿಗದೆ ಇದ್ರೆ ಯಾರು ಪ್ಯಾನಿಕ್ ಆಗೋದು ಬೇಡ. ಆ ನೆಕ್ಲೆಸ್ ಪ್ರೈಸ್ ಅಮೌಂಟ್ ಹೇಳಿ, ನಾನೇ ಟ್ರಾನ್ಸ್ಫರ್ ಮಾಡ್ತೀನಿ. ಸರ್ ನೋಡಿ, ನೀವೀಗಾಗ್ಲೇ ನಮ್ಮನೆಗೆ ತುಂಬಾ ಮಾಡಿದ್ದೀರಾ. ಇದನ್ನ ಮಾತಾಡಿನೇ ಬಗೆಹರಿಸೋಣ ಸರ್. ನೋಡಿ ಮೇಡಮ್ ಅವರೇ, ಮದ್ವೆ ಮನೆಯಲ್ಲಿ ಎಷ್ಟೊಂದು ಜನ ಇದ್ದಾರೆ. ನೀವು ನಿಮ್ ಒಡವೆನ ಎತ್ತಿಡ್ದೆ ಎಲ್ಲೆಲ್ಲೋ ಇಟ್ಟಿರೋದು ನಿಮ್ ತಪ್ಪಲ್ವಾ? ಆಹಾ, ಡೋರ್ ಓಪನ್ ಇದ್ರೆ ಯಾರ್ ಬೇಕಾದ್ರೂ ಬಂದು ಕದ್ಕೊಂಡು ಹೊಟ್ಟೋಗ್ಬೋದಾ? ಹಾಗಲ್ಲ. ಏನ್ ಮೈನಾ ನೀನ್ ಹೇಳ್ತಾ ಇರೋದು? ಇಲ್ಲಿರೋರು ಯಾರನ್ನು ನಂಬಾರ್ದಾ? ನಮ್ಗೆ ಯಾರು ಇಲ್ಲಿ ಒಡವೆ ಕೊಡ್ಸೋದ್ ಬೇಕಾಗಿಲ್ಲ. ನನ್ ಒಡವೆ ನನಗ್ ಸಿಕ್ಕಿದ್ರೆ ಅಷ್ಟೇ ಸಾಕು. ರೀ, ಪೊಲೀಸಿಗೆ ಫೋನ್ ಮಾಡ್ರಿ. ಕರೆಕ್ಟ್ ಆಗಿ ಹೇಳ್ದೆ ನೋಡು. ಇರು, ಮಾಡ್ತೀನಿ. ಅಯ್ಯೋ ಸರ್, ಬೇಡ ಸರ್. ಸರ್ ಸರ್ ಬೇಡ ಸರ್, ಯೋಚನೆ ಮಾಡಿ. ಪ್ರಮೋದ್ ಅವರೇ, ಬೇಡಪ್ಪ, ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಇದು ಮದುವೆ ಮನೆ. ಇಲ್ಲಿ ಪೊಲೀಸ್ನವ್ರೇನಾದ್ರೂ ಕಾಲಿಟ್ರೆ ಎಲ್ಲದೂ ಹಾಳಾಗೋತದೆ. ನೋಡಿ, ನನಗೆ ಒಡವೆ ಬೇಕೇ ಬೇಕು. ನೋಡಿ, ನೀವೇ ಮಾತಾಡ್ಕೊಂಡು ಕಳ್ಳರ ಹತ್ರ ನಮ್ಮ ಒಡವೆ ಇಸ್ಕೊಡಿ. ನೋಡಿ, ಇಲ್ದೇ ಇದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತೀನಿ. ಯಾರನ್ನ ನೀವು ಕಳ್ಳ ಅಂತ ಇರೋದು? ಯಾರ ಹತ್ರ ತಗೊಂಡು ಕೊಡಿಸ್ಬೇಕು? ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾರ ಮೇಲೂ ಸಂದೇಹ ಇದೆ ಅಲ್ವಾ? ಹೇಳ್ರಿ, ಅದನ್ನ ಬಾಯ್ಬಿಟ್ಟು ಹೇಳಿ. ಆಹಾ, ಏನ್ ಹೇಳ್ತೀರಾ? ನಿಮ್ಮೂರಲ್ಲಿ ಕಳ್ತನನೇ ಆಗಿಲ್ವಾ? ಕಳ್ಳನೇ ಇಲ್ವಾ? ನೀವ್ ಹೆತ್ ಮಗನೇ ನಿಮ್ ಮನೇಲಿ ನಿಮ್ ಮಗಳ ಮದ್ವೆಗೆ ಅಂತ ತಂದಿದ್ ಒಡವೆನ ಕಳ್ತನ ಮಾಡ್ಲಿಲ್ವಾ? ಮನೇಲೆ ಕಳ್ಳನ್ ಇಟ್ಕೊಂಡು ಕಳ್ತನನೇ ಆಗಿಲ್ಲ ಅಂತ ಮಾತಾಡ್ತಿದ್ದೀರಾ? ನೋಡಿ, ನೀವೇನ್ ಬೇಕಾದ್ರೂ ಕರೀರಿ, ಆದ್ರೆ ಅವನನ್ನ ಕಳ್ಳ ಅಂತ ಮಾತ್ರ ಕರಿಬೇಡಿ. ಅವನ್ ಕಳ್ಳ ಅಲ್ಲ. ಅವನ ಅಪ್ಪನ ಮನೆಯಿಂದ ಒಡವೆ ಕತ್ಕೊಂಡು ಹೋಗಿಲ್ಲ, ಒಡವೆ ತಗೊಂಡು ಹೋಗಿದ್ದಾನೆ. ಹೇಳ್ಬಿಟ್ಟು ತಗೊಂಡು ಹೋಗ್ಬೋದಾಗಿತ್ತು. ಅದು ಅವನಿಗೆ ಅವಶ್ಯಕತೆ ಇತ್ತು, ತಗೊಂಡು ಹೋದ. ಹೇಳ್ದೆ ತಗೊಂಡು ಹೋಗಿದ್ದು ತಪ್ಪು. ಆ ತಪ್ಪಿಗೆ ಇದುವರೆಗೂ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ನೀವು ಅವನನ್ನ ಕಳ್ಳ ಅಂತ ಎಲ್ಲರ ಹಾಗೆ ಹೇಳೋದಿದೆಯಲ್ಲ, ಅದನ್ನ ನಾನು ಒಪ್ಪೋದಿಲ್ಲ. ಹಾಗಾದ್ರೆ ನಿಮ್ಮ ಮಗ ಕಳ್ಳ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಿ. ಏನ್ ಮಾಡಿ ತೋರ್ಸ್ಬೇಕು ನಿಮ್ಗೆ? ಎಲ್ರಿಗೂ ಬ್ಯಾಗ್ ತಗೊಂಬರಕ್ ಹೇಳಿ. ನಾನ್ ಕಣ್ ಮುಂದೆನೆ ಚೆಕ್ ಮಾಡ್ತೀನಿ.
ಏ ಪ್ರಮೋದ, ಏನೋ ಹೇಳ್ತಿದ್ದಾಳೆ ನಿನ್ ಹೆಂಡ್ತಿ? ಇದು ಎಲ್ರಿಗೂ ಮಾಡ್ತಿರೋ ಅವಮಾನ ಅಲ್ವಾ? ಅವಳು ಹೇಳೋದ್ರಲ್ಲಿ ಏನ್